ಯಾರು? ನೀವಾಗಲೇ ಹೆಣವಾಗಿದ್ದೀರಿ. ಯಾರ ಇದ್ದಿದ್ರೆ ಹ್ಞೂ ಅನ್ನಿ ಸಾಕು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ತಿಂಡಿ ತಿಂದ್ರಾ? ಸಂಪಾದನೆ ಮಾಡಿದ್ಮೇಲೆ ಅಲ್ಲೇ ಬಿಟ್ಟು ಬಂದ್ರಾ? ನಿಮ್ಮ ಮಕ್ಕಳು ನೋಡೋಕೆ ಬಂದಿದ್ರಾ? ಬಂದಿಲ್ವಾ? BP ಮಾತ್ರೆ ತಗೊಂಡ್ರಾ? ಶುಗರ್ದು ಅದು ತಗೊಂಡಿಲ್ವಾ? ನೋಡಿ ಬಿಡಿ, ಇವತ್ತು ನೀವು ಮುಂದೆ, ನಾಳೆ ನಾವು ಹಿಂದಿಂದೆ. ನೋಡ್ರಪ್ಪ, ಫಿಲಿಮ್ ಶೂಟಿಂಗು ಮಧ್ಯರಾತ್ರಿಯಲ್ಲಿ ಮಸಾಲದೊಳಗೆ. ಬ್ರೋ, ಮ್ಯೂಸಿಕ್ ಬರ್ಸಿ. ನಾಯಿ ಹೊತ್ರಕ್ಕೆ ಬರಲ್ಲ, ನಾಯಿ ಓಡಾಯ್ತವೆ. ಹೀರೋ ಬ್ರೋ ಇದ್ದಾಗ ಎಷ್ಟು ಕುಡ್ದವ್ರು ಇಲ್ಲಿರೋರು ಅಲ್ವಾ ಸರ್? ಇದು ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಸರ್, ನಿಮ್ಮ ಅಭಿಪ್ರಾಯ ಇದು ಮಲಗಿರೋರ ಬಗ್ಗೆ, ಈಗಿರೋರ ಬಗ್ಗೆ, ಈಗ ಬದುಕಿರೋರ ಬಗ್ಗೆ? ರೆಸ್ಟ್ ಇನ್ ಪೀಸ್. ತುಂಬ ದೊಡ್ಡ ವಾಕ್ಯನ. ನೀವೇ ಪುಣ್ಯವಂತರು. ಯಾರು? ನೀವಾಗಲೇ ಹೆಣವಾಗಿದ್ದೀರಿ. ನೀವು ಹೆಣಾಗಿ ಒಳಗಿದ್ದೀರಾ, ನಾವು ಬದುಕಿರೋ ಹೆಣಗಳು ಓಡಾಡ್ತಾ ಇದೀವಿ, ಅಷ್ಟೇ ವ್ಯತ್ಯಾಸ. ಹೌದು, ನೀವು ನೆಮ್ಮದಿಯಾಗಿದ್ದೀರಿ. ಹೌದು ಅನ್ನಿ. ಹೌದು, ಯಾರ ಇದ್ದಿದ್ರೆ ಹ್ಞೂ ಅನ್ನಿ ಸಾಕು. ಇದು ಬೇರೆ ಥರ ಆಯಿತು, ಯಾವುದೋ ನೋವಲ್ಲಿ ಮುಳುಗ್ತಂಗೆ ಆಯ್ತಿದ್ದು. ಅಯ್ಯೋ, ಕೇಳಿಸ್ಕೊಂಡಿದ್ದೀನಿ. ಜಾತ್ರೆ ಇದ್ರಪ್ಪ. ಎಲ್ಲ ನಿಮ್ಮದೇ ಆಗೋರೆ. ಆದರೆ ಇಲ್ಲಿ ಸಮಥಿಂಗ್ ಸ್ಪೆಷಲ್ ಏನು ಗೊತ್ತಾ, ಇಲ್ಲಿ ಅಮ್ಮ ಮಗಳು ಒಂದೇ ಕಡೆ ಹಾಕೋರೆ ನೋಡಿ ಬ್ರೋ. ಅಮ್ಮ ಮಗಳು ಇದು ಸ್ನೋಪಿ ಸೋನು ಪುಣ್ಯ ಮಾಡಿದ್ರಿ ಇಬ್ರು. ಅಮ್ಮ ಮಗಳು ಒಂದೇ ಜಾಗದವ್ರವ್ರೆ. ಕಬಾಬ್ ರಾಮಣ್ಣ ನನ್ನ ಫೇವ್ರೇಟ್ ಕಬಾಬ್ ಅಂಗಡಿಯವರು, ಗೊತ್ತೇ ಇರಲಿಲ್ಲ. ಅದೇನಾಗಿರ್ಬೋದು? 2021 2014 ಬ್ರೋ. ಮಕ್ಳಿಗೂ ಹಂಗೆ ಬರೆಯಲ್ಲ ಬ್ರೋ, ಹಂಗೆ ಬರ್ದವ್ರೆ ನೋಡಿ. 6/8/2014 ಹುಟ್ಟಿರೋದಂತೆ, 21 ಸತ್ತವಳೆ ಪಾಪ. ಅದು ಬಿಟ್ರೆ ಅಲ್ಲೊಂದು ಐತಲ್ಲ, ಸುಂದರಿ ಪಾಪು ಎಲ್ಲ ಹೆಂಗೈತೆ ನೋಡಿ. ಯಾರ ಮಸಾಲೆ ಒಳಗೆ ಬಂದಿದ್ದೀರಾ? ಮಿಡ್ನೈಟ್ ಮಸಾಲೆ, ಮಿಡ್ನೈಟ್ ಮಸಾಣ. ಸಮಯ ಸರಿಯಾಗಿ ಸುಂದರಿ ಪಾಪು. ಯಾರೋ ತುಂಬ ಚೆನ್ನಾಗಿ ಹೆಸರಿಟ್ಟವ್ರೆ, ಸುಂದರಿ ಪಾಪು. ಇಲ್ಲಿ ಇವಳೊಬ್ಳು ಸುಂದರಿ ಪಾಪು. ಹೇಳಿ.
ಪುನೀತಣ್ಣ ಯಾವುದು ಏನು ಸಾಮಾನು ಬ್ರೋ? ಪೂಜೆ ಸಾಮಾನು. ನೀವೇನು ಮಾಡ್ತಿದ್ದೀರಾ ಬ್ರೋ ಇಲ್ಲಿ? ನೋಡಿ ಹಿಂಗೆ ಒಳ್ಳೆ ಹುಡುಗ ಅನ್ಕೊಂಡ್ರೆ ಎಣ್ಣೆ ಹೊಡಿಯೋದಿಲ್ಲಿ. ಯಾರು ಇವ್ರ ಸವಾಸನಾ? ಹಿಂಗೈತೆ ಬ್ರೋ ಜೀವನ. ಜ್ಯೂಸ್ ಯಾಕೆ ಮಗ ಅಲ್ಲಿಟ್ಟಿದ್ಯಾ? ಜ್ಯೂಸ್ ಯಾಕೆ ಅಲ್ಲಿಟ್ಟು? ಗ್ಯಾಸು ಆರ್ಡರ್ಸ್ ಕುಡಿತ್ಯಾ? ಬೇಡ ಸುಮ್ಮನೆ ತಿಳ್ಕೊಬೇಡ. ಬಿಸಿನೀರು ಗೊತ್ತಾ? ಗೊತ್ತಿಲ್ವಾ? ಬಿಸಿನೀರು ಗ್ಯಾಸ್ ಆಗಿದ್ದಾಗ ಬಿಸಿನೀರು ಕುಡಿಬೇಕು. ಯಾರು ಬ್ರೋ ಇದು? ನೀವೇ? ಹಂಗಾರೆ ಇದ್ಯಾ? ಸಾರಿ, ಇದ್ಯಾವುದು? ನೀವೇನ ಬ್ರೋ ಇದು? ಟ್ವಿನ್ಸು ಇರ್ಬೋದು ಮೋಸ್ಟ್ಲಿ. ಡ್ಯಾಡೀಸ್ ಹೋಮ್. ಸರ್ ಇವ್ರು ಯಾರು ಸರ್ ಇವರು? ಸುಮ್ಮನೆ ಬಂದು ಹೆಂಗೆ ನಿಂತವ್ರು ನೋಡಿ ಇವರು. ಏನು ಹೆಲ್ಪ್ ಮಾಡಲ್ಲ. ಫಿಲಿಮ್ ಹೀರೋನೇ ಎಲ್ಲ ಮಾಡ್ಕೋಬೇಕು. ಬ್ರೋ ಮೊಟ್ಟೆ ಇಟ್ಬಿಟ್ರಿ? ಇಲ್ಲ ನೀವಿಟ್ಟಿದ್ದ ಮೊಟ್ಟೆ ಮರಿ ಮಾಡೋಕ್ಕಾಗಿಲ್ಲಲ್ವಾ? ಅಂತ ನಗಾಡ್ತೀನಿ. ಮೊಟ್ಟೆ ಬಗ್ಗೆ ನನಗೆ ಗೊತ್ತಿಲ್ಲ ಬ್ರೋ. ಎಲ್ಲ ವೇಸ್ಟ್ ಮಾಡ್ತಿದ್ದೀರ ಬ್ರೋ. ಕೊಟ್ಟಿರಿಷ್ಟೊತ್ತು ಖಾಲಿ ಆಗಿರೋದಲ್ಲ ಬ್ರೋ. ಅದಕ್ಕೆ ವೇಸ್ಟ್ ಮಾಡಿದ್ವು ಮತ್ತೆ ಎಲ್ಲ ತಿನ್ನೋದು ಸ್ವಲ್ಪ ಕೂತ್ಕೊಳ್ಳಿ. ಎರಡು ಮಾಡ್ತೀನಿ. ನಾರಾಯಣ ಜಾಸ್ತಿ ಕಮ್ಮಿ ಈಗ ಬಂದ? ಏಯ್ ಪಾನಿ ಇನ್ನು. ಓ ಏಮಂತಣ್ಣಂಗೆ ಬೇಡವಾ? ಹೇಳಿದ್ದೀನಿ ಬೋಣ. ಒಂಚೂರು ನೀರು ತಗೊಳಕ್ಕೆ ಸರ್ ಮೊದಲೇ ಯಾವ್ದಾರು ಪಿಕ್ಚರ್ ಮಾಡಿದ್ರ ಮಸಾನದೊಳಗೆ? ಹಾಂ ಅದಕ್ಕೆ ಎಷ್ಟು ಚೆನ್ನಾಗಿ ನಿಂತು ಎಲ್ಲಂದು ಗೊತ್ತಾಯ್ತು ನೋಡಿ. ಅಲ್ಲಿ ಅವೇದ ಬರೀ ಇಲ್ಲಿ ಟಾಕ್ಸಿಕ್ ಪಿಕ್ಚರಲ್ಲಿ ಎಷ್ಟು ಬರ್ತಾರಲ್ಲ ಹಂಗೆ ಬರೋದು, ಫೋಟೋ ಹೊಡೆಯೋದು, ಹೋಗೋದು ಅಷ್ಟೇ. ಬ್ರೋ ಹಾಕ್ಸಿ ಏನಿಲ್ಲ ಕಣ. ಇತಿಹಾಸದಲ್ಲಿ ಬ್ರೋ, ಇತಿಹಾಸದಲ್ಲೇ ಇಂಥ ಪಿಕ್ಚರ್ ಯಾವುದೂ ಇಲ್ಲ ಬ್ರೋ. ಇತಿಹಾಸದಲ್ಲೇ ಬ್ರೋ, ಇತಿಹಾಸದಲ್ಲೇ ಯಾವನು ಹಿಂಗೆ ಮಾಡಿರಲ್ಲ ಬ್ರೋ. ಸಿನಿಮಾ ಮೇಕರ್ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ. ಹಂಗಿಡ್ಬಾರ್ದು, ಹಂಗಿಡ್ಬಾರ್ದು ಬಾಸ್. ಹಂಗೆ ಮೇಲೆ ಇಡಬಾರ್ದು ಬಾಸ್, ಇಲ್ಲಿ ಇಡಬೇಕು. ಹಂಗಿಡ್ಬಾರ್ದು ಬಾಸ್, ಹಂಗಿಡ್ಬಾರ್ದು ಬ್ರೋ. ಪಿಕ್ಚರ್ ಇರೋರು ನೀವೇ ಅಲ್ವಾ ಹೀರೋ ಬ್ರೋ? ಈ ಪಿಕ್ಚರ್ಲಿರೋರು ನೀವೇ ತಾನೆ? ಓಕೆ ಸರಿ. ಇನ್ನೊಂದು ಕವರಲ್ಲಿ ಇರ್ಬೇಕು ನೋಡಿ. ಹ್ಞೂ ಬ್ರೋ, ವೆರಿ ಇಂಪಾರ್ಟೆಂಟ್ ಅದು.
ಖಾರ ಇಲ್ಲದೆ ಪುರಿನೇ ತಿಂತಾರೆ. ಇದೆಲ್ಲಿ ಆ ಖಾರದಲ್ಲೇ ಏನ್ ಬ್ರೋ ಅದು ಕವರ್ಲಿ ಇಡ್ಬೇಕು. ಬ್ರೋ ಆ ಖಾರದಲ್ಲೇ ಕಡಲೆ ಬೀಜ ಹೊಡ್ಕೊನು. ಬಿಡಿ ಹೆಂಗೆ ಇದಕ್ಕೂ ಯಪ್ಪ ಬ್ರೋ ಯಾರು ನನಗೆ ಜೀವನೇ ಹೊಂಟೋಗಿತ್ತು.